ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟಂತೆ ಮಾಫಿ ಸಾಕ್ಷಿ ಅರ್ಜಿ ಬಗ್ಗೆ ಪ್ರಾಸಿಕ್ಯೂಷನ್ ವರದಿ ಸಲ್ಲಿಸಲಿ. ಇದು ನಟ ದರ್ಶನ್ ಪರ ಹಿರಿಯ ವಕೀಲ ಹಷ್ಮತ್ ಪಾಷಾ ವಾದ ಮಂಡಿಸಿದಂತಹ ಪರಿ. ಅದಕ್ಕೆ ನಾವು ಆಕ್ಷೇಪಣೆ ಸಲ್ಲಿಸುತ್ತೇವೆ ಅಂತ ಹೇಳಿ ವಕೀಲ ಹಷ್ಮತ್ ಹೇಳಿದ್ದಾರೆ. ಆರೋಪಿಗೆ ಆಕ್ಷೇಪಣೆ ಸಲ್ಲಿಸುವ ಅಧಿಕಾರವಿದೆಯೋ ಇಲ್ವೋ ಈ ಬಗ್ಗೆ ಕೋರ್ಟ್ ಮೊದಲು ತೀರ್ಮಾನಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ A14 ಆರೋಪಿಯಾಗಿದ್ದಂತಹ ಪ್ರದ್ಯೂಷ್ ಆತ ನಾನು ಮಾಫಿ ಸಾಕ್ಷಿ ಆಗ್ತೀನಿ, ಅದೇನಿದೆ ಸತ್ಯಾಸತ್ಯತೆಗಳನ್ನು ಬಾಯಿ ಬಿಡ್ತೀನಿ ಅನ್ನುವಂಥ ಮಾತನ್ನ ಆ ಕುರಿತಂತೆ ಅರ್ಜಿಯನ್ನು ಸಲ್ಲಿಸಿದ್ದ. ಅದು ಇವತ್ತು ವಿಚಾರಣೆಗೆ ಬಂದಿತ್ತು. ಈಗ 3:15ಕ್ಕೆ ನಡೆದಂತಹ ವಾದ ಪ್ರತಿವಾದ. ಆ ಸಂದರ್ಭದಲ್ಲಿ ನಟ ದರ್ಶನ್ ಪರ ಹಿರಿಯ ವಕೀಲ ಹಷ್ಮತ್ ಪಾಷಾ ವಾದವನ್ನು ಮಂಡಿಸಿದ್ದಾರೆ. ಮಾಫಿ ಸಾಕ್ಷಿ ಕೋರಿ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆ 59ನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ದರ್ಶನ್ ವಕೀಲರ ವಾದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಮಾದಾನದ ಬಗ್ಗೆ ವಾದಿಸುವ ಹಕ್ಕು ಸಹ ಆರೋಪಿಗಿಲ್ಲ, ಉಳಿದೆಲ್ಲ ಕಾನೂನಿನ ಹಕ್ಕುಗಳು ಆರೋಪಿಗಿದೆ, ಕೋಳಿ ಕೇಳಿ ಖಾರ ಅರಿಬೇಕಾಗಿಲ್ಲ ಅಂತ ಹೇಳಿ ವಾದವನ್ನು ಮಂಡಿಸಿದ್ದಾರೆ. ನೋಡಿ, ಈಗ ವಾದ ಪ್ರತಿವಾದ ನಡೀತಾ ಇದೆ. ಒಂದ್ ಕಡೆ ಅವರಿಗೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಈಗ ಒಂದ್ ಕಡೆ ದರ್ಶನ್ ಪರ ವಕೀಲರು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಕೂಡ ಪ್ರತಿವಾದವನ್ನು ಮುಂದಿಡ್ತಾ ಇದ್ದಾರೆ. ಮಾಫಿ ಸಾಕ್ಷಿ ಅರ್ಜಿ ಬಗ್ಗೆ ಪ್ರಾಸಿಕ್ಯೂಷನ್ ವರದಿಯನ್ನು ಸಲ್ಲಿಸಲಿ ಅಂತ ನಟ ದರ್ಶನ್ ಪರ ಹಿರಿಯ ವಕೀಲ ಹಷ್ಮತ್ ಪಾಷಾ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ನಾವು ಆಕ್ಷೇಪಣೆ ಸಲ್ಲಿಸುತ್ತೇವೆ ಅಂತ ಹೇಳಿ ವಕೀಲ ಹಷ್ಮತ್ ಹೇಳ್ತಾ ಇದ್ದಾರೆ. 14ನೇ ಆರೋಪಿ ಪ್ರದೋಷ್ ಪಾತ್ರ ಮಹತ್ವದ್ದಾಗಿದೆ. ರೇಣುಕಾಸ್ವಾಮಿಗೆ ದರ್ಶನ್ ಹೊಡೆದಾಗ ಪ್ರದೋಷ್ ಬೇಡ ಸಾರ್ ಅಂತಾನೆ. ಪ್ರತ್ಯಕ್ಷ ಸಾಕ್ಷಿಯೂ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾನೆ. ದರ್ಶನ್ ವಕೀಲರ ವಾದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಈ ರೀತಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಆತ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿದ್ರು ಕೂಡ ಅದಕ್ಕೆ ಅವಕಾಶ ನೀಡಬೇಕಾ ಬೇಡವಾ ಅನ್ನುವಂತಹ ಕುರಿತಂತೆಯೂ ಕೂಡ ಈಗ ವಾದ ಪ್ರತಿವಾದ ನಡೀತಾ ಇದೆ. ಯಾಕೆಂದ್ರೆ ಘಟನೆ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರದೋಷ್ ಇದ್ದ. ಈಗ A14 ಆರೋಪಿ ಪ್ರದೋಷ್ ಇಲ್ಲಿದ್ದಾನೆ. ಆತ ಇದ್ದದನ್ನ ಪ್ರತ್ಯಕ್ಷ ಸಾಕ್ಷಿಯೂ ಕೂಡ ಬಗ್ಗೆ ಹೇಳಿದ್ದಾನೆ. ದರ್ಶನ್ ಹೊಡೆಯುವಂತ ಸಂದರ್ಭದಲ್ಲಿ ಆತ ಬೇಡ ಅಂತ ಅಂದಿದ್ದಾನಂತೆ. ಈ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ರೇಣುಕಾಸ್ವಾಮಿಗೆ ದರ್ಶನ್ ಹೊಡೆದಾಗ ಪ್ರದೋಷ್ ಬೇಡ ಸಾರ್ ಅಂತಾನೆ. ಪ್ರತ್ಯಕ್ಷ ಸಾಕ್ಷಿಯೂ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಹೀಗಂತ ದರ್ಶನ್ ವಕೀಲರ ವಾದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನ ಕೋರ್ಟ್ ಈಗ ಗಮನಿಸ್ತಾ ಇದೆ. ಯಾವ್ಯಾವ ಪಾಯಿಂಟ್ಸ್ಗಳನ್ನ ವಕೀಲರು ಇಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಮಾಫಿ ಸಾಕ್ಷಿ ಮಾಡಬೇಕಾ ಬೇಡವಾ ಪ್ರದೋಷ್ನನ್ನ? ಮತ್ತೆ ಪ್ರದೋಷ್ ಒಬ್ಬನೇ ಅಲ್ಲ, ಪ್ರದೋಷನ್ ಸೇರಿದಂತೆ 3 ಜನ ಈಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ? ಒಂದು ವೇಳೆ ಆತ ಮಾಫಿ ಸಾಕ್ಷಿ ಅಂತ ಹೇಳಿ ಏನಾದರೂ ನ್ಯಾಯಾಲಯ ಒಪ್ಪಿಗೆಯನ್ನ ಕೊಟ್ಟಿದ್ದೇ ಆದಲ್ಲಿ ಆತ ಏನೆಲ್ಲ ಸತ್ಯಾಸತ್ಯತೆಗಳನ್ನ ಬಾಯಿ ಬಿಡ್ತಾನೆ. ಯಾಕೆಂದ್ರೆ ನಾನು ಇದ್ದಂತಹ ಸತ್ಯಗಳನ್ನ ಒಪ್ಕೊಳ್ತೀನಿ ಅಂತ ಹೇಳಿ ಆತ ಈಗ ಅರ್ಜಿಯನ್ನ ಸಲ್ಲಿಸಿರೋದು. ಅಂದ್ರೆ ಪ್ರದೋಷ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿರೋದು. ಈಗ ವಾದ ಪ್ರತಿವಾದ ನಡೀತಾ ಇದೆ. ಹೀಗಾಗಿ ಒಂದ್ ಕಡೆ ಇದಕ್ಕೆ ದರ್ಶನ್ ಪರ ವಕೀಲರು ಕೂಡ ಕೆಲ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ, ಕೆಲ ವಾದಗಳನ್ನು ಮುಂದಿಡ್ತಾ ಇದ್ದಾರೆ. ಅದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ವಾದ ಪ್ರತಿವಾದ ಆಲಿಸಿದ ನಂತರದಲ್ಲಿ 59ನೇ ಸೆಷನ್ಸ್ ನ್ಯಾಯಾಲಯ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಒಂದು ವೇಳೆ ಮಾಫಿ ಸಾಕ್ಷಿಯಾಗಿ ಆತನನ್ನ ಪರಿಗಣಿಸಿದ್ದೇ ಆದಲ್ಲಿ, ಅಂದ್ರೆ ಪ್ರದೋಷ್ ಸೇರಿ 3ರನ್ನ ಪರಿಗಣಿಸಿದ್ದೇ ಆದಲ್ಲಿ ದರ್ಶನ್ಗೆ ಮತ್ತಷ್ಟು ಕಂಟಕ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಏಕೆಂದ್ರೆ ಈಗಾಗಲೇ ಜೈಲುವಾಸ ಅನುಭವಿಸ್ತಾ ಇರುವಂತಹ ದರ್ಶನ್ಗೆ ಜಾಮೀನು ಕೂಡ ಸಿಕ್ಕಿಲ್ಲ. ಇನ್ನೊಂದು ವರ್ಷದಲ್ಲಿ ಸಾಕ್ಷಿ ವಿಚಾರಣೆಗಳನ್ನು ನಡೆಸಬೇಕು ಅಂತ ಹೇಳಿ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದೆ. ಆ 1 ವರ್ಷದ ಅವಧಿಯಲ್ಲಿ ದರ್ಶನ್ಗೆ ಜಾಮೀನು ಸಿಗೋದಿಲ್ಲ ಅನ್ನುವಂಥ ವಿಚಾರಗಳೇ ಇದೆ. ಅದರ ಜೊತೆಯಲ್ಲಿ ಈಗ ಪ್ರದೋಷ್ ಸೇರಿದಂತೆ ಈ 3 ಹಾಕಿದಂತಹ ಅರ್ಜಿ ಮುಂದಿನ ದಿನಗಳಲ್ಲಿ ಇದರ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ? ಏಕೆಂದರೆ ಮತ್ತಷ್ಟು ಸಮಯ ತೆಗೆದುಕೊಂಡು ಹೋಗುತ್ತಾ? ಈಗಾಗಲೇ ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಲಿಸ್ತಾ ಇದೆ ನ್ಯಾಯಾಲಯ. ಏನು ತೀರ್ಮಾನವನ್ನು ಕೊಡುತ್ತೆ, ಏನು ಆದೇಶವನ್ನು ಕೊಡುತ್ತೆ ಅನ್ನೋದ್ರ ಮೇಲೆ
ದರ್ಶನ್ ಭವಿಷ್ಯ ಕೂಡ ನಿಂತಿದೆ. ಏಕೆಂದರೆ ಪ್ರದೋಷ್ ಸೇರಿದಂತೆ ಆ ಮೂವರು ನಾನು ಇದ್ದಂತಹ ವಿಚಾರಗಳನ್ನ ಬಾಯ್ ಬಿಡ್ತೀವಿ, ಸತ್ಯಗಳನ್ನ ಒಪ್ಕೊಳ್ತೀವಿ, ನಾವು ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಇದ್ದಂಥವರು, ಆ ಒಂದು ಕೊಲೆಗೆ ಕಾರಣಕರ್ತರಾದಂಥವರು ಒಂದು ಆಂಗಲ್ ಅಲ್ಲಿ ಅವರೆಲ್ಲರೂ ಕೂಡ ಸಪೋರ್ಟಿವ್ ಆಗಿದ್ರು ಅನ್ನುವಂಥ ವಿಚಾರ. ಆದ್ರೆ ಈಗ ಅವ್ರು ಏನ್ ಬಾಯ್ ಬಿಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ನೋಡಿ, A8 ರವಿ, A14 ಪ್ರದೋಷ್, A10 ವಿನಯ್, ಈ ಮೂವರು ಈಗ ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಬೇರೊಂದು ಸೆಲ್ನ ಅವಕಾಶ ಮಾಡಿಕೊಡಿ ಅನ್ನುವಂತಹ ಮಾತನ್ನ ಕೂಡ ಕೇಳಿದ್ರು. ಈಗ ಇವರ ಮಾತನ್ನ ಕೋರ್ಟ್ ಪರಿಗಣಿಸಿದ್ಯಾ? ಮೊದಲನೇದಾಗಿ ವಾದ ಪ್ರತಿವಾದವೇನೋ ಆಲಿಸ್ತಾ ಇದೆ. ಇವರೇನ್ ಹೇಳಿಕೆ ಕೊಡ್ತಾರೆ, ಅದಕ್ಕೆ ನ್ಯಾಯಾಲಯ ಅವಕಾಶವನ್ನ ಮಾಡಿಕೊಡುತ್ತಾ? ಈ ವಿಚಾರ ಕೂಡ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಲಿಖಿತ ಹೇಳಿಕೆಯನ್ನೇ ನೀಡಬೇಕು ಅಂತ ಏನಿಲ್ಲ. ಕ್ಷಮಾದಾನದ ಅರ್ಜಿಯನ್ನ ಪ್ರಾಸಿಕ್ಯೂಷನ್ ವಿರೋಧಿಸೋದಿಲ್ಲ. ಈ ಬಗ್ಗೆ ಮೆಮೊ ಸಲ್ಲಿಸಿದ ಎಸ್ಪಿಪಿ ಪ್ರಸನ್ನಕುಮಾರ್. A14 ಪ್ರದೋಷ್ ಸಂಪೂರ್ಣ ಮಾಹಿತಿ ಬಹಿರಂಗಪಡಿಸಬೇಕು, ಸಂಪೂರ್ಣ ಬಹಿರಂಗಪಡಿಸಬೇಕು ಎಂಬ ಷರತ್ತು ವಿಧಿಸಬೇಕು. ಪ್ರಾಸಿಕ್ಯೂಷನ್ ನಿಲುವಿನ ಬಗ್ಗೆ ಕೋರ್ಟ್ ಹೇಳಿಕೆ ಪಡೆಯಬೇಕೆಂದಿದೆ. ಲಿಖಿತ ಹೇಳಿಕೆಯನ್ನೇ ನೀಡಬೇಕು ಎಂದೇನಿಲ್ಲ. ನೋಡಿ, ಇದು ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದ. ಕ್ಷಮಾದಾನದ ಅರ್ಜಿಯನ್ನ ಪ್ರಾಸಿಕ್ಯೂಷನ್ ವಿರೋಧಿಸೋದಿಲ್ಲ. ಆತ ಈಗ ಏನ್ ಹೇಳಿಕೆ ಕೊಡ್ತೀನಿ, ಸತ್ಯಾಸತ್ಯತೆಗಳನ್ನ ಬಾಯ್ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೋ, ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಮತ್ತೆ ಕಂಪ್ಲೀಟ್ ಆಗಿ ಆತ ಬಾಯಿ ಬಿಡಬೇಕು, ಆ ನಿಟ್ಟಿನಲ್ಲಿ ಆದೇಶವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು. ನೋಡಿ, ಲಿಖಿತ ಹೇಳಿಕೆಯನ್ನೇ ನೀಡಬೇಕು ಎಂದೇನಿಲ್ಲ. ಕ್ಷಮಾದಾನದ ಅರ್ಜಿಯನ್ನ ಪ್ರಾಸಿಕ್ಯೂಷನ್ ವಿರೋಧಿಸೋದಿಲ್ಲ. ಈ ಬಗ್ಗೆ ಮೆಮೊ ಸಲ್ಲಿಸಿದ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು. A14 ಪ್ರದೋಷ್ ಸಂಪೂರ್ಣ ಮಾಹಿತಿಯನ್ನ ಬಹಿರಂಗಪಡಿಸಬೇಕು, ಸಂಪೂರ್ಣ ಬಹಿರಂಗಪಡಿಸಬೇಕು ಅನ್ನುವಂತಹ ಷರತ್ತನ್ನ ವಿಧಿಸಬೇಕು. ಯಾಕಂದ್ರೆ ಈಗ ಆತ ನಾನು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಅಂತ ಹೇಳೇ ಬಂದಿರೋದು, ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತಾನೆ ಕೇಳ್ತಾ ಇರೋದು. ಹೀಗಾಗಿ ಷರತ್ತುಬದ್ಧವಾಗಿ ಆತನಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಆದ್ರೆ ದರ್ಶನ್ ಪರ ವಕೀಲರು ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಕೊಡಬಾರದು ಅಂತ ಅನ್ನುವಂಥ ನಿಟ್ಟಿನಲ್ಲಿ. ಹೀಗಾಗಿ ಈಗ ನ್ಯಾಯಾಲಯ ವಾದ ಪ್ರತಿವಾದವನ್ನ ಆಲಿಸ್ತಾ ಇದೆ. ಈಗ ಕೋರ್ಟ್ ಏನು ಆದೇಶವನ್ನ ಕೊಡುತ್ತೆ ಅನ್ನೋದ್ರ ಮೇಲೆ ಮುಂದಿನ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ, ಇದಕ್ಕೆ ಮತ್ತೇನಾದ್ರೂ ಸಮಯ ಹಿಡಿಯುತ್ತಾ, ಇಲ್ಲ ಅದೇ ಸಮಯದಲ್ಲೇ ಈ ಒಂದು ಮಾಫಿ ಸಾಕ್ಷಿಯನ್ನ ಕೂಡ ಆತ ಏನ್ ಹೇಳ್ತಾನೆ ಅನ್ನೋದನ್ನ ಕೂಡ ಬಹಿರಂಗಪಡಿಸಿ ಅಂತ ಹೇಳಿ ಆದೇಶವನ್ನ ಕೊಡುತ್ತಾ? ಇದೊಂದು ರೀತಿ ಕಗ್ಗಂಟಾಗಿದೆ ದರ್ಶನ್ ಅವರಿಗೆ. ಬಹಳ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಜಾಮೀನನ್ನ ಪಡಿಬೇಕು, ಹೊರಗಡೆ ಬರಬೇಕು ಅಂತ ಹೇಳಿ. ಆದ್ರೆ ಎಲ್ಲರೂ ಕೂಡ ಎಲ್ಲಾ ಸಿಚುಯೇಷನ್ ಯಾವ ರೀತಿ ಅಂದ್ರೆ ಕಟ್ ಹಾಕ್ದಂಗಾಗಿದೆ ದರ್ಶನ್ ಅವರಿಗೆ. ಒಂದಲ್ಲ ಒಂದು ವಿಚಾರದಲ್ಲಿ ಹಿನ್ನಡೆಗೆ ಆಗ್ತಾ ಇದೆ ಅಂತ ಹೇಳಬಹುದು. ಈಗ ಜೊತೆಗಿದ್ದಂಥವರೇ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕೇವಲ ಕ್ಷಮಾದಾನ ನೀಡಬಹುದು ಎಂಬ ಹೇಳಿಕೆ ಸಾಕಾಗೋದಿಲ್ಲ. ವಿವರವಾದ ಲಿಖಿತ ಅಭಿಪ್ರಾಯವನ್ನ ನೀಡಬೇಕು ಅನ್ನುವಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ ದರ್ಶನ್ ಪರ ವಕೀಲರು. ಎಸ್ಪಿಪಿ ವಾದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಕ್ಷಮಾದಾನ ನೀಡಬಹುದು ಎಂಬ ಹೇಳಿಕೆ ಸಾಕಾಗೋದಿಲ್ಲ, ವಿವರವಾದ ಲಿಖಿತ ಅಭಿಪ್ರಾಯವನ್ನ ನೀಡಬೇಕು ಅನ್ನುವಂಥ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗ ಮಾಫಿ ಸಾಕ್ಷಿ ಆಗ್ತೀನಿ, ನಾನೆಲ್ಲವನ್ನ ಬಹಿರಂಗ ಪಡಿಸ್ತೀನಿ, ಅದು ಕ್ಷಮಾದಾನ ನೀಡಬೇಕು, ಇದೆಲ್ಲ ಮಾತಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ, ಅದಕ್ಕೆ ಅಂತ ಹೇಳಿ ಒಂದು ಲಿಖಿತ ರೂಪದಲ್ಲಿ ಅವರು ಕೊಡಬೇಕಾಗುತ್ತೆ ಅನ್ನುವಂತಹ ವಾದವನ್ನ ಇಲ್ಲಿ ದರ್ಶನ್ ಪರ ವಕೀಲರು ಮಂಡಿಸ್ತಾ ಇದ್ದಾರೆ. ನ್ಯಾಯಾಲಯ ಆಲಿಸ್ತಾ ಇದೆ ವಾದ ಪ್ರತಿವಾದವನ್ನ. ನೋಡಿ, ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗ ಇಷ್ಟು ದಿನಗಳ ಕಾಲ ಈ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ, ಅದಾದ ನಂತರದಲ್ಲಿ ಒಂದು ಆಪ್ಷನ್ ಇದೆ ಜಾಮೀನು ಸಲ್ಲಿಸೋದಕ್ಕೆ, ಮತ್ತೆ ಸಾಕ್ಷಿ ಆಧಾರಗಳ ಮೇಲೆ ಅವರ ಶಿಕ್ಷೆ ಪ್ರಮಾಣನೋ ಅಥವಾ ಜಾಮೀನನ್ನ ನೀಡಬೇಕು ಅದೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅನ್ನುವಂಥ ವಿಚಾರಗಳಿತ್ತು. ಆದ್ರೆ ಈಗ ಒಂದಾಗ್ತಾ ಒಂದು ಕಂಟಕ ದರ್ಶನ್ ಅವರಿಗೆ, ಅಂದ್ರೆ ಜೊತೆಯಲ್ಲೇ ಇದ್ದಂಥವ್ರು, ಇವರೆಲ್ಲರೂ ಕೂಡ ಒಟ್ಟಾಗೆ ಇದ್ದಂಥವ್ರು, ಪ್ರತಿನಿತ್ಯ ಜೊತೆಯಲ್ಲೇ ಓಡಾಟ, ಸಂಜೆ ಆದ್ರೆ ಪಾರ್ಟಿ, ಎಲ್ಲ ಒಟ್ಟಿಗೆ ಇದ್ದಂಥವ್ರು ಆ ಕೊಲೆಯಲ್ಲಿ ಭಾಗ್ಯ ಆಗ್ತಾರೆ. ಈಗ ಜೈಲು ಸೇರಿದ್ದಾರೆ. ಆದ್ರೆ ಈಗ ಜೊತೆಗೇ ಇದ್ದಂಥವ್ರು ಒಂದೇ ಸೆಲ್ನಲ್ಲಿದ್ರು ಕೂಡ ಪ್ರದೋಷ್ ಈಗ ನಾನು ಮಾಫಿ ಸಾಕ್ಷಿ ಆಗ್ತೀನಿ, ನನಗೆ ಕ್ಷಮಾದಾನ ನೀಡಿ, ನಾನು ಸತ್ಯಾಸತ್ಯತೆಗಳನ್ನ ಬಾಯ್ ಬಿಡ್ತೀನಿ, ಎಲ್ಲವನ್ನ ಕೂಡ ಬಹಿರಂಗ ಪಡಿಸ್ತೀನಿ,
ಈ ಕೇಸ್ನಲ್ಲಿ ನನ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಪ್ರದೋಷ್ ಮಾತ್ರ ಅಲ್ಲ, ರವಿ, ವಿನಯ್ ಕೂಡ ಈ ಬಗ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಈಗ ನ್ಯಾಯಾಲಯ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ? ಮಾಫಿ ಸಾಕ್ಷಿ ಆದ್ರೆ ಇದು ದರ್ಶನ್ಗೆ ಕಂಟಕವಾಗುತ್ತಾ? ಇನ್ನಷ್ಟು ಸಮಯ ಹಿಡಿಯುತ್ತಾ ಇದೊಂದು ವಿಚಾರಣೆ? ಈ ಬಗ್ಗೆ ದರ್ಶನ್ ಪರ ವಕೀಲರು ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ. ಬರೀ ಕ್ಷಮಾದಾನ ನೀಡಬೇಕು ಅಥವಾ ಬಹಿರಂಗ ಪಡಿಸ್ತಾನೆ ಅನ್ನೋದಕ್ಕೆ ಏನ್ ಸಾಕ್ಷಿ? ಈ ಒಂದು ಆಂಗಲ್ ನಲ್ಲಿ ಅವರೆಲ್ಲರೂ ಕೂಡ ಅಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಆದರೆ ಕ್ಷಮಾದಾನ ಅನ್ನೋದನ್ನ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ SPP ಪ್ರಸನ್ನಕುಮಾರ್ ಅವರು ಕೂಡ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ನೋಡಿ, ಜೊತೆಗಿದ್ದವರು, ಪ್ರತಿಯೊಂದರಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಂಥವರು, ಕಷ್ಟ ಸುಖ ಅನ್ನುವಂಥ ರೀತಿಯಲ್ಲಿ. ಆದರೆ ಇವತ್ತು ಜೈಲು ವಾಸ ಸಾಕಾಗಿದೆ. ದರ್ಶನ್ ಅವರು ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಈ ಪ್ರದೋಷ್, ವಿನಯ್, ರವಿ ಸೇರಿದಂತೆ ಹಲವರು ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಯಾವುದಕ್ಕೂ ಕೂಡ ಅವರಿಗೆ ಅವಕಾಶ ಸಿಗ್ಲಿಲ್ಲ. ಕೊನೆಯ ಹಂತ ಅನ್ನುವಂಥ ರೀತಿಯಲ್ಲಿ ಈಗ ಮಾಫಿ ಸಾಕ್ಷಿಯಾಗಿ ಅವರು ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದಾರೆ. ಹೀಗಾಗಿ ನ್ಯಾಯಾಲಯ ಏನ್ ಆದೇಶವನ್ನು ಹೊರಡಿಸುತ್ತೆ, ಏನ್ ತೀರ್ಮಾನ ಕೈಗೊಳ್ಳುತ್ತೆ, ಬಹಳ ಕುತೂಹಲ ಇದೆ.